ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೌನಕ್ಕೆ ಶರಣಾದಂಥ ದರ್ಶನ್ಗೆ ಈಗ ಪಶ್ಚಾತ್ತಾಪ ಶುರುವಾಯಿತು. ಜೊತೆ ಇವರ ಸಂಗಡಿಗರಿಗೂ ಕೂಡ 1 ತಿಂಗಳಿಂದ ಸೆಂಟ್ರಲ್ ಜೈಲಿನಲ್ಲಿರುವಂಥ ದರ್ಶನ್ ಅಂಡ್ ಅವರ ಒಂದು ಪಟಾಲಂ ವಿನಯ್ ಅಂಡ್ ಟೀಮ್ನಿಂದಲೂ ಕೂಡ ಪಶ್ಚಾತ್ತಾಪದ ಮಾತುಕತೆ, ಬಾಸ್ ನಮ್ಮನ್ನು ಕ್ಷಮಿಸಿಬಿಡಿ ಅಂತ ಆರೋಪಿಗಳು ಪೇಚಾಡ್ತಾ ಇದ್ದಾರಂತೆ. ಅಂದ್ಕೊಂಡಿದ್ದು ಒಂದು, ಅಲ್ಲೇನು ಆಗಿದ್ದೇ ಬೇರೆ. ನಮ್ಮ ಅಚಾತುರ್ಯಕ್ಕೆ ನಿಮಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ. ಕ್ಷಮಿಸಿ ನಮ್ಮನ್ನ ಅಂತ ಹೇಳಿದಂಥ ಉಳಿದ ಆರೋಪಿಗಳು ಮುಂದೆ ಏನಾಗುತ್ತೋ ನೋಡೋಣ ಅಂತ ದರ್ಶನ್ ಕೂಡ ಆ ಸಂದರ್ಭದಲ್ಲಿ ಹೇಳಿದರು ಅಂತ ಗೊತ್ತಾಗಿದೆ. ಮತ್ತೊಂದು ಕಡೆ ಉಳಿದಂಥ ಆರೋಪಿಗಳಲ್ಲಿ ಆತಂಕ ಕೂಡ ಶುರುವಾಗಿದೆ. ಈಗ ಆರೋಪಿ ಅನುಕುಮಾರ್ ತಂದೆ ಸಾವು ಹಿನ್ನೆಲೆ ಅವರ ನೋವೊಂದು ಕಡೆ, ಇನ್ನೊಂದು ಕಡೆ ಆರೋಪಿ ರಾಘವೇಂದ್ರ ತಾಯಿ ಕೂಡ ಮೃತರಾಗಿದ್ದಾರೆ. ತಾಯಿ ಮುಖವನ್ನು ಕೂಡ ನೋಡಿದಂಥ ಪರಿಸ್ಥಿತಿ ಬಂತು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ದರ್ಶನ್ ಬಂಧಿಸಿದ ಬೆಂಗಳೂರು ಪೊಲೀಸರಿಗೆ ಶಾಬಾಸ್ಗಿರಿ. ಮಾಸಿಕ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸಲ್ಲಿಸಲಾಗಿದೆ. ದರ್ಶನ್ ಬಂಧಿಸಿದಂಥ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಮಾಸಿಕ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಆಯುಕ್ತರು ಸೇರಿ ಹಲವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ನಗರ ಕಮಿಷನರ್ ದಯಾನಂದ್, ಡಿಸಿಪಿ ದೇವರಾಜ್, ಕಾರ್ಯಕ್ರಮದಲ್ಲಿ ಟ್ರಾಫಿಕ್ ಡಿಸಿಪಿ ಕುಲ್ದೀಪ್ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಕಸ್ತೂರಿ ನಗರ ಪೂರ್ವ ವಿಭಾಗದ ಮಾಸಿಕ ಜನಸಂಪರ್ಕ ಸಭೆ. ದರ್ಶನ್ ಬಂಧಿಸಿದ್ದಕ್ಕೆ ಕಮಿಷನರ್ ಸಾಹೇಬ್ರೆ ನಿಮಗೆ ಅಭಿನಂದನೆ ಅಂತ ಆಯುಕ್ತರಿಗೆ ಅಭಿನಂದನೆ ಸಲ್ಲಿಸಿದ್ರು ಮುರಳಿ ಎನ್ನುವ ವ್ಯಕ್ತಿ. ಹೊಗಳಕ್ಕೆ ಹೋಗೋದಿಲ್ಲ, ಒಂದೇ ಒಂದು ಹೇಳ್ಬಿಡ್ತೀನಿ ನಾನು. ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ತೋರಿಸ್ಕೊಟ್ಟವರು ಕರ್ನಾಟಕದ ಪೊಲೀಸ್ ಅವರು. ಅವ್ರ ಬಗ್ಗೆ ನಾವು ಹೇಳಲೇಬೇಕು. ದರ್ಶನ್ ಅವನ ಎಷ್ಟು ಪ್ರಭಾವ ವ್ಯಕ್ತಿ ಅಂತ ಗೊತ್ತು ಇಡೀ ಪ್ರಪಂಚದಲ್ಲೇ. ಕಮಿಷನರ್ ಸಾಹೇಬ್ರೆ ನಿಮ್ ನಿಜವಾಗ್ಲೂ ಹೃತ್ಪೂರ್ವಕ ಅಭಿನಂದನೆ. ಯಾಕಂದ್ರೆ ಜನಕ್ಕೆ ಏನ್ ತಿಳ್ಕೊಂಡಿದ್ರು, ದುಡ್ಡಿರೋನು, ಮಿನಿಸ್ಟರ್ ಇರೋನು, ಸಿಎಂ ಇರೋನು ತಪ್ಸ್ಕೊಂಡ್ಬಿಡ್ತಾನಂತ. ಅದನ್ನ ಸುಳ್ಳು ಮಾಡಿರೋದಕ್ಕೆ ನಿಮಗೆ ನಿಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತೀನಿ ಸರ್.